ನಾನು ನಡೆಸ್ತೀನಿ ಅಂತ ಅವ್ರು ಹೇಳಿದ್ರು. ನೀವೇ ಅರ್ಥ ಟೈಮ್ ಮಾಡ್ಬಿಡ್ತೀರಿ. ನೀವು ಕೂತ್ಕೊಳ್ರಿ, ನೀವು ಕೂತ್ಕೊಳ್ರಿ, ಕೂತ್ಕೊಳ್ರಿ, ಮಾತಾಡ್ತಾರೆ. ನೀವು ಕೂತ್ಕೊಳ್ರಿ, ನೀವು ಕೂತ್ಕೊಳ್ರಿ, ನೀವು ಬರಕ್ಕಾಗಲ್ಲ. ನೀವು ಕೂತ್ಕೊಳ್ರಿ, ಮಾತಾಡಕ್ ಬಿಡ್ರಿ ಅವರಿಗೆ. ಗೌರವ ಕಲೀರಿ. ಎಲ್ಲ ಸೀನಿಯರ್ ಮೆಂಬರ್ಸ್ ಮುಖ್ಯಮಂತ್ರಿಗಳು ಉತ್ತರ ಕೊಡುವಾಗ ಎಲ್ಲ ರೆಡಿ ಮಾಡ್ಕೊಂಡು ಬರ್ತಾರೆ. ಕೂತ್ಕೊಳ್ರಿ ನೀವು. ಸಿದ್ದರಾಮಯ್ಯ ವೇಸ್ಟ್ ಮಾಡ್ತೀರಿ. ಎಲ್ಲ ಅಸೆಂಬ್ಲಿ ಯಾವ ಅಸೆಂಬ್ಲಿ ನೀವು ಕೂತ್ಕೊಳ್ತೀರಿ. ದಯಮಾಡಿ ಕೂತ್ಕೊಳ್ರಿ. ಅದಕ್ಕೆ ಜನ ನಮ್ಮನ್ನು ನಿಲ್ಕೊಂಡು ಮೇಲಿಂದ ಇಲ್ಲಿ ಲೂಟಿ ಎಲೆಕ್ಟ್ರಲ್ ಬಾಂಡ್ ಸನ್ಮಾನ್ಯ ನೀವು ಹೇಳೋ ಟೈಮ್ನಾಗ ಏನ್ ಹೇಳ್ತೀರಿ ಎಲ್ಲ ಹೇಳ್ರಿ. ಉಪಮುಖ್ಯಮಂತ್ರಿಗಳನ್ನ ಹೆಸರು ಹೇಳಿ ಆಪಾದನೆ ಮಾಡಿದ್ದಾರೆ. ಹಿಟ್ ಅಂಡ್ ರನ್. ಅವ್ರು ಯಾರಿಗೂ ಹೇಳ್ತಿರು ಹಿಟ್ ಅಂಡ್ ರನ್. ಇವ್ರು ಹಿಟ್ ಅಂಡ್ ರನ್ ಅಲ್ಲ, ಅವ್ರ ಮಾಡಿದ್ದಾರೆ. ಈಗ ಮಾತಾಡ್ಲಿಕ್ಕೆ ಅಶ್ವತ್ಥನಾರಾಯಣ ಅವರೇ, ಸನ್ಮಾನ್ಯ ಉಪಾಧ್ಯಕ್ಷರೇ, ಸನ್ಮಾನ್ಯ ಉಪಾಧ್ಯಕ್ಷರೇ, ನಾವೇ ನೋಡಿ ಹೋಗ್ತೀವ. ಕಸ ಗುಡ್ಸ್ ಮಾಡ್ತಾರಲ್ಲ, ಒಂದ್ ಸೀಟ್ ಬರಕ್ಕಾಗಿಲ್ಲ, ಒಂದ್ ಸೀಟ್ ಬರಕ್ಕಾಗಿಲ್ಲ, ಸೀಟ್ ಬರಕ್ಕಾಗಿಲ್ಲ. ನೀವೆಲ್ಲರೂ ಕೂತ್ಕೊಳ್ರಿ. ಕ್ಷಮೆನ ಕೇಳಬೇಕು, ಕ್ಷಮೆ ಕೇಳಬೇಕು, ಕಟ್ಟಿಂದ ತೆಗೆದಾಕ್ಬೇಕು, ಕ್ಷಮೆನೂ ಕೇಳಬೇಕು. ಲೂಟಿ ಕೋರನ ಪಿತಾಮಹ ನೀನು. ನಿಮ್ದು ಮುಚ್ಕೊಳ್ಳಿಕ್ಕೆ ಈ ರೀತಿ ಮಾಡ್ತೀರಾ? ನಿಮ್ದು ಮುಚ್ಕೊಳ್ಳಿಕ್ಕೆ ಸದನ ಈ ರೀತಿನೇ ನಡೆಸೋದು. ಅಲ್ಲ, ಕೋವಿಡ್ ಅಲ್ಲಿ ಆಯ್ತು, ಕೋವಿಡ್ ಲೂಟಿ ಸನ್ಮಾನ್ಯ ಅಧ್ಯಕ್ಷರೇ, ಸನ್ಮಾನ್ಯ ಅಧ್ಯಕ್ಷರೇ, ಅಲ್ರಿ ಸುಮ್ಮನೆ ಕಾರಣ ಇಲ್ಲ ಸದನದ ಗೌರವವನ್ನು ಕಾಪಾಡಲಿಕ್ಕೆ ಈಗ ಮಾಡಿದ್ದಾರೆ. ಅಧ್ಯಕ್ಷರೇ, ಅಶ್ವತ್ ಒಂದು ನಿಮಿಷ ಅಧ್ಯಕ್ಷರೇ, ಅಧ್ಯಕ್ಷರೇ, ಮಾನ್ಯ ಉಪಮುಖ್ಯಮಂತ್ರಿಗಳು
ಸರ್ ಮಾನ್ಯ ಉಪಮುಖ್ಯಮಂತ್ರಿಗಳು ಮುಖ್ಯಮಂತ್ರಿ ಕೂತಿರ್ಲಿಲ್ವಾ ಇಷ್ಟೊತ್ತು? ಮಾನ್ಯ ಉಪಮುಖ್ಯಮಂತ್ರಿಗಳು ಮಾನ್ಯ ಅಧ್ಯಕ್ಷರು ಪೂರ್ತಿ ಮಾತಾಡೋದು ಇರ್ಬೇಕು. ಹೆಂಗೆ ಚೀಫ್ ಮಿನಿಸ್ಟರ್ ಮಾನ್ಯ ಅಧ್ಯಕ್ಷರೇ, ನೀವು ರೂಲ್ಸ್ ಪ್ರಕಾರ ನಡೆಸಿದ್ದೀರಿ ಸರ್. ಮಾನ್ಯ ಅಧ್ಯಕ್ಷರೇ, ಈಗ ಸರ್ ಅವರು ನೀವು ಇವ್ರ ಹೆಸರನ್ನ ಹೆಂಗ್ ಬಳಕೆ ಮಾಡ್ಕೊಂಡ್ರು? ಒಬ್ರು ಮಾತಾಡಿ. ಅವ್ರ ಹೆಂಗ್ರಿ ಚೀಫ್ ಮಿನಿಸ್ಟರ್ ಮೇಲೆ ನೋಟಿಸ್ ಕೊಡಬೇಕಿತ್ತು. ಸೀನಿಯರ್ ಮೆಂಬರ್ ಹೆಂಗೆ ನೀವು ನೋಟಿಸ್ ನೋಟಿಸ್ ಹೆಂಗೆ ಹೆಸರು ಚೀಫ್ ಮಿನಿಸ್ಟರ್ ಮಾನ್ಯ ಅಧ್ಯಕ್ಷರೇ, ಹೆಂಗೆ ಸರ್ ಹೆಸರು ತಗೊಂಡು ನೋಟಿಸ್ ಕೊಡಬೇಕಿತ್ತು ನೀವು? ಸದನದ ಒಬ್ಬ ಸದಸ್ಯರ ಹೆಸರು ತಗೊಂಡು ಹೆಂಗ್ ತಗೊಂಡ್ರಿ ನೀವು? ಹಂಗಾಗಲ್ಲ ಸರ್. ಮಾತಾಡ್ಲಿಕ್ಕೆ ಬಿಡಿ. ಮಾತಾಡಕ್ ಬಿಡೋದಲ್ಲ, ಹೇಳಿ ಅದನ್ನ. ಮುಖ್ಯಮಂತ್ರಿ ಮೇಲೆ ಆರೋಪ ಇದೆ ಅಂತ ಹೆಂಗ್ ಹೇಳ್ತಾರೆ ಇವ್ರು? ನೀವು ಇಷ್ಟು ಕಿವಿದ್ರೆ ನೀವು ಸರ್ ಈಗ ಅವ್ರು ಮಾಡ್ಬೋದು ಅಂತ ಹಾಗಾದ್ರೆ ಯಾರ ಹೆಸರು ಬೇಕಾದ್ರೆ ಬಳಕೆ ಮಾಡ್ಬೋದಾ? ಹಾಗಾದ್ರೆ ಯಾರ ಹೆಸರು ಯಾರು ಬೇಕಾದ್ರೆ ಬಳಕೆ ಮಾಡ್ಬೋದಾ? ಹೇಳಿ ಹಾಗಾದ್ರೆ. ಮೊದಲು ಹೇಳಿದವ್ರು ಯಾರು? ಸರ್ ನೀವು ಸೀನಿಯರ್ ಮೆಂಬರ್, ನೀವು ನೀವು ಮಾನ್ಯ ಅಧ್ಯಕ್ಷರೇ ಉಪಮುಖ್ಯಮಂತ್ರಿಗಳು ಸೀನಿಯರ್ ಮೆಂಬರ್ ಒಬ್ಬ ಸದಸ್ಯರ ಬಗ್ಗೆ ವಿತೌಟ್ ನೋಟಿಸ್ ನೀವು ಭ್ರಷ್ಟಾಚಾರದ ನೀವು ಸದಸ್ಯರ ರಕ್ಷಣೆ ಬರಬೇಕು. ಖುಷಿ ಈಗ ಪ್ರತಿಪಕ್ಷ ನಾಯಕರು ಮಾತಾಡ್ತಾರೆ. ಪ್ರತಿಪಕ್ಷ ನಾಯಕರು ಮಾತಾಡೋಕ್ಕಿಂತ ಮುಂಚೆ ನಡೆದಿರೋದು ಮಾತಾಡ್ತಾರೆ. ಯಾರ ಬಗ್ಗೆ ಏನ್ ಬೇಕಾದ್ರೆ ಆರೋಪ ಮಾಡ್ಬೋದಾ? ಹೆಂಗೆ ಒಬ್ಬ ನಮ್ಮ ಸದಸ್ಯರ ಹೆಸರು ತಗೊಂಡ್ರು? ಎಲ್ಲ ಯಾರ ಹೆಸರು ಬಳಕೆ ಮಾಡ್ಬೋದಾ? ನಾನು ನಿಮ್ಮ ಹೆಸರು ಬಳಕೆ ಮಾಡ್ಬೋದಾ? ನಾನು ಸ್ವಾಮಿ ಆಯ್ತು. ಭ್ರಷ್ಟಾಚಾರದ ಆಪರೇಷನ್ ನೀವೇ ಅಲ್ವಾ? ನಾವು ಅಟೆಂಡ್ಮೆಂಟ್ ಮೋಷನ್ ಕೊಟ್ಟು ಚರ್ಚೆ ದಿಢೀರಂತ ಒಂದು ಹೆಸರು ತಗೊಂಡು ನೀನೇ ಪಿತಾಮ ಅಂತಂದ್ರೆ ಸಿಎಂ ಹೆಸರು ಹೆಂಗ್ ಹೇಳ್ತಾರೆ ಅಂತ ನಾವು ಕೇಳುದು. ಆರೋಪ ಇದೆ ಅಂತ ಹೇಳಿದ್ರಲ್ಲ, ಕೊಡಿ. ಈಗ ಅಧ್ಯಕ್ಷ ಏನ್ ಬೇಕು ನೀವೆಲ್ಲ ಕೇಳಕ್ಕೆ ಕೂತ್ಕೊಂಡಿಲ್ಲ ಕಂಡ್ರೆ ನಾವಿಲ್ಲಿ ನೀವೆಲ್ಲ ಕೇಳ್ಬೇಕು. ನೀವೆಲ್ಲ ಕೇಳಕ್ಕಾಗಿಲ್ಲ. ಈಗ ಮಾನ್ಯ ಅಧ್ಯಕ್ಷರೇ, ನೀವು ದಲಿತರ ಹಣವನ್ನ ಲೂಟಿ ಮಾಡಿ ಈಗ ಸಮರ್ಥನೆ ನಿಂತ್ಕೊಂಡಿದ್ದಾರೆ. ನಾಚಿಕೆ ಆಗಬೇಕು ಇವರಿಗೆ. ಸಮರ್ಥನೆ ಮಾಡ್ಕೊಳ್ಳೋಕೆ ನಿಂತ್ಕೊಂಡಿದ್ದಾರೆ. ಈಗ ಸದನವನ್ನು 10 ನಿಮಿಷ ಮುಂದೂಡಲಾಗಿದೆ.